ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೋಭಾ. ಇವಾಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ಏನಾದರೂ ಒಂದು ಕೋಲ್ಡ್ ಆಗಿರೋ ಅಂಥದ್ದು ಕುಡಿಬೇಕು ಅಂತ ಯಾರಿಗಾದರೂ ಅನಿಸ್ತಾನೆ ಇರುತ್ತಲ್ವ. ಸೊ ನಾನಿವತ್ತು ತೆಂಗಿನಕಾಯಿನ ಬಳಸಿ ಇವತ್ತು ನಾನು ಕೋಕೋನಟ್ ಮಿಲ್ಕ್ ಶೇಕ್ನ ತುಂಬ ಸುಲಭವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಅಥವಾ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಬನ್ನಿ, ಮತ್ತೆ ಯಾಕೆ ತಡ, ತುಂಬಾ ಟೇಸ್ಟಿಯಾದಂತಹ ಕೋಕೋನಟ್ ಮಿಲ್ಕ್ ಶೇಕ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ. ಮೊದಲನೇದಾಗಿ ನೋಡಿ, ನಾನಿಲ್ಲಿ ಎಳ್ನೀರಲ್ಲಿ ತೆಂಗಿನಕಾಯಿ ಸಿಗುತ್ತಲ್ವ. ಸೊ ಈ ಒಂದು ತೆಂಗಿನಕಾಯಿನ ನಾನಿಲ್ಲಿ ತೊಗೊಂಡಿದ್ದೀನಿ. ತುಂಬ ಎಳೆದಾಗಿರಬೇಕು, ತುಂಬ ಬಲ್ತಿರೋದು ಬೇಡ. ಇದರಲ್ಲಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಬೇಕಾದರೆ ನೀವು ಇದಕ್ಕಿಂತ ಇನ್ನೂ ತೆಳ್ಳಗಿರೋ ಅಂಥದ್ದು, ಅಂದರೆ ತುಂಬ ಗಂಜಿ ಇರೋವಂಥದ್ದನ್ನು ಕೂಡ ನೀವಿಲ್ಲಿ ಬಳಸ್ಕೊಳ್ಬೋದು. ಫಸ್ಟು ನಾವು ಇದನ್ನು ಒಂದು 2 ಬಾರಿ ನಾವು ಇದನ್ನು ನೀರಲ್ಲಿ ನಾವು ಸ್ವಚ್ಛವಾಗಿ ನಾವು ತೊಳ್ಕೊಳ್ಳೋಣ. ಹಾಗೆ ಇದನ್ನು ಮಾಡಬೇಕಾದ್ರೆ ತುಂಬ ಹೊತ್ತೇನು ಟೈಮ್ ಬೇಕಾಗಿಲ್ಲ. ಹಾಗೆಯೇ ಜಾಸ್ತಿ ನಮ್ಗೆ ಇದಕ್ಕೆ ಐಟಮ್ಗಳು ಕೂಡ ಬೇಕಾಗಿರೋದಿಲ್ಲ. ಒಂದು 5-6 ನಿಮಿಷದಲ್ಲೇ ನಾವು ಇದನ್ನು ಬೇಗನೆ ನಾವು ಇದನ್ನು ಮಾಡ್ಕೊಳ್ಬೋದು. ನಾನಿಲ್ಲಿ ಸುಮಾರು ಒಂದು 3-4 ಗ್ಲಾಸ್ ಆಗೋ ಅಂಥದ್ದು, ಅಂದರೆ ದೊಡ್ಡ ಗ್ಲಾಸಲ್ಲಿ ಆಗೋವಂಥ ಒಂದು ಮಿಲ್ಕ್ ಶೇಕ್ನ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಕಡಿಮೆ, ಅಂದರೆ 1 ಗ್ಲಾಸ್ ಅಥವಾ 2 ಗ್ಲಾಸ್ ಮಾಡ್ಕೊಳ್ತೀನಿ ಅನ್ನೋದಾದರೆ ನೀವಿಲ್ಲಿ ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಲ್ವ ತೆಂಗಿನಕಾಯಿ, ಇದನ್ನು ನೀವು ಪ್ರಮಾಣನ ಕಡಿಮೆ ಮಾಡ್ಕೊಳ್ಬೋದು. ನೋಡಿ, ಇವಾಗ 2 ಬಾರಿ ನಾನು ಸ್ವಚ್ಛವಾಗಿ ತೊಳೆದು ಇವಾಗ ಇದನ್ನು ನಾನು ಚಿಕ್ಕದಾಗಿ ಕತ್ತರಿಸ್ಕೊಳ್ತೀನಿ. ನಾನಿಲ್ಲಿ ಇದನ್ನು ರುಬ್ಬಿಟ್ಟು ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಅದೇ ಗಂಜಿ ಥರ ಇತ್ತು ಅಂತ ಅನ್ನೋದಾದರೆ ನೀವು ಇದನ್ನು ಏನು ಫಿಲ್ಟರ್ ಮಾಡ್ಕೊಳ್ಳೋ ಅಂಥ ಅಗತ್ಯ ಇರೋದಿಲ್ಲ. ಸೊ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಳ್ಳಿ ಹೇಗೆ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ತುಂಬಾ ಡಿಫ್ರೆಂಟಾಗಿರುತ್ತೆ ಈ ಒಂದು ಮಿಲ್ಕ್ ಶೇಕು. ನೋಡಿ, ನಾನಿಲ್ಲಿ ಕಂಪ್ಲೀಟಾಗಿ ಇವಾಗ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು ಬೌಲಿಗೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಈ ತೆಂಗಿನಕಾಯಿ ಹಾಲು ನಮ್ಮ ಒಂದು ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು ಅಂತಲೇ ಹೇಳ್ಬೋದು. ಇವಾಗ ನಾನು ಜಾರಿಗೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ತೆಂಗಿನಕಾಯಿನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಫ್ಲೇವರ್ಗೆ ಅಂತ ಅಂದ್ಬಿಟ್ಟು 2 ಏಲಕ್ಕಿನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ನೋಡಿ, ನಾನಿಲ್ಲಿ ಅಂದರೆ ತೆಂಗಿನಕಾಯಿದು ನಾನಿಲ್ಲಿ ನೀರನ್ನು ಸ್ವಲ್ಪ ಸಪ್ರೇಟಾಗಿ ನಾನು ಇಟ್ಕೊಂಡಿದ್ದೆ. ಈಗ ಅದನ್ನು ಕೂಡ ಇದಕ್ಕೆ ಇವಾಗ ಸೇರಿಸ್ಕೊಂಡಿದ್ದೀನಿ. ನಂತರ ಬೇಕಾದರೆ ನೀವಿಲ್ಲಿ ಸ್ವಲ್ಪ ನೀರನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಬೋದು. ಅಂದರೆ ತೆಂಗಿನದ ಕಾಯಿಯಲ್ಲಿ ಏನಾದರೂ ನಿಮಗೆ ನೀರು ಸಿಕ್ಕಿಲ್ಲ ಅನ್ನೋದಾದರೆ ಮಾತ್ರ. ನಂತರ ಐಸ್ ಕ್ಯೂಬ್ಗಳು ಹಾಕ್ಕೊಂಡಿದ್ದೀನಿ. ನಂತರ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಒಂದು 3-4 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಎಷ್ಟಾಗುತ್ತೆ ಅಷ್ಟು ನಾವು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಳ್ಳಿ. ಸ್ಮೂತಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಆವಾಗ ಹಾಲು ಕೂಡ ನಾವು ಇದರಲ್ಲಿ ಚೆನ್ನಾಗಿ ತೆಗಿಬೋದು. ಇದನ್ನು ಇವಾಗ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ಪೂನಿನ ಸಹಾಯದಿಂದ ಈ ಥರ ಮಾಡ್ಕೊಳ್ಳಿ. ಆವಾಗ ಕ್ಲೀನಾಗಿ ಅಂದರೆ ತೆಂಗಿನ ಹಾಲು ಕ್ಲೀನಾಗಿ ಬರುತ್ತೆ. ನಾನಿಲ್ಲಿ ಸುಮಾರು ಒಂದು 4-5 ಗ್ಲಾಸ್ ಆಗುವಂತಹ ಒಂದು ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ಕಡಿಮೆ ಮಾಡ್ಕೊಳ್ತೀನಿ ಅನ್ನೋದಾದರೆ ನೀವಿಲ್ಲಿ ಕಡಿಮೆ ತೆಂಗಿನಕಾಯಿನ ಬಳಸ್ಕೊಳ್ಬೋದು.
ನೋಡಿ ನಾನು ಇವಾಗ ಕಂಪ್ಲೀಟ್ ತೆಗೆದಿದ್ದೀನಿ. ನಾನು ಇದನ್ನು ಮತ್ತೊಮ್ಮೆ ಪುನಃ ಇದನ್ನು ನಾನು ಮಿಕ್ಸಿ ಮಾಡ್ಕೊಳ್ತೀನಿ ಸ್ವಲ್ಪ ನೀರನ್ನು ಸೇರಿಸಿ. ಇದನ್ನು ಮತ್ತೆ ನಾನು ಇವಾಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನೀವು ನನ್ನ ಇನ್ಸ್ಟಾದಲ್ಲೂ ಕೂಡ ನೀವು ಫಾಲೋನ ಮಾಡ್ಬೋದು. ಹಾಗೆ ಹೊಸದಾಗಿ ಚಾನಲ್ನ ನೋಡ್ತಾ ಇರೋರು, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ನೋಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಮಾತ್ರ. ಇವಾಗ ನೋಡಿ ಇದನ್ನು ಒಂದು ಸಲ ನಾನು ಇದನ್ನು ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಈಗ ಪುನಃ ಇವಾಗ ಇನ್ನೊಂದು ಸಲ ನಾನು ಇದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ನಾವು ತೆಂಗಿನ ಹಾಲು ಮಿಲ್ಕ್ ಶೇಕ್ನ ನಾವು ಕುಡಿಬೇಕಾದ್ರೆ ಬಾಯಿಯಲ್ಲಿ, ಅಂದರೆ ತೆಂಗಿನಕಾಯಿದು ಏನಿದೆ ಅದು ಸ್ವಲ್ಪ ನಾರಿನಂಶ ಎಲ್ಲ ಸಿಗಬಾರ್ದು ಬಾಯಿಗೆ. ಹಾಗಾಗಿ ನಾವು ಇದನ್ನು ಎಷ್ಟು ಸಲ ನಾವು ಇದನ್ನು ಫಿಲ್ಟರ್ ಮಾಡ್ಕೊಂಡು ಕುಡಿತೀವೋ ಅಷ್ಟು ತುಂಬಾ ರುಚಿಯಾಗಿ ಬರುತ್ತೆ. ನೋಡಿ ನಾನು ಇಲ್ಲಿ ಕಂಪ್ಲೀಟಾಗಿ ಇವಾಗ ಎಲ್ಲನೂ ಕೂಡ ನಾನೀಗ ಇದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀವು ತೆಂಗಿನಕಾಯಿ ತೊಗೊಳ್ತೀರಲ್ವ, ತುಂಬ ಎಳೆಯದಾಗಿದ್ದರೆ ನೀವು ಈ ಥರ ಫಿಲ್ಟರ್ ಮಾಡ್ಕೊಳ್ಳೋಂತಹ ಅಗತ್ಯ ಇರೋದಿಲ್ಲ. ಯಾಕಂದರೆ ಅದು ತುಂಬ ಗಂಜಿ ಥರ ಇದ್ದರೆ ಈ ಥರ ನೀವು ಫಿಲ್ಟರ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ ನೀವು ಮಿಕ್ಸಿ ಮಾಡಿಕೊಂಡು ಬೇಕಾದರೆ ನೀವು ಈ ಥರ ಶೇಕ್ನ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ತಣ್ಣಗಿರುವಂತಹ ಹಾಲು, ಅಂದರೆ ನಾನಿಲ್ಲಿ ನಂದಿನಿ ಹಾಲು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ಒಂದು 3/4 ಗ್ಲಾಸ್ ಇದೆ. ತೆಂಗಿನ ಹಾಲು ತುಂಬಾ ಸ್ಮೆಲ್ ಇರುತ್ತೆ ಅನ್ನೋದಾದರೆ ನೀವಿಲ್ಲಿ ಹಾಲನ್ನು ಕೂಡ ಇಲ್ಲಿ ಸಮ ಪ್ರಮಾಣದಲ್ಲಿ ನೀವಿಲ್ಲಿ ಹಾಕ್ಕೊಳ್ಬೋದು. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇದ್ದೀರಾ, ಈಗ ಫೈನಲ್ ಆಗಿ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಆಲ್ರೆಡಿ ನಾನು ಚಿಯಾ ಸೀಡ್ಸ್ನ ನಾನು ಒಂದು 1/4 ಗಂಟೆ ಹಿಂದೆನೇ ನಾನು ನೆನೆಸಿ ಇಟ್ಕೊಂಡಿದ್ದೆ. ಈಗ ನಾನು ಗ್ಲಾಸಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಚಿಯಾ ಸೀಡ್ಸು ನಮ್ಮ ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ. ಸೊ ಹಾಗಾಗಿ ನಾವು ಈ ಶೇಕ್ಗಳಿಗೆ ಈ ರೀತಿಯಾದಂತಹ ಒಂದು ಚಿಯಾ ಸೀಡ್ಸ್ನ ನೆನೆಸಿ ನಾವು ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಮಾಡಿ ಇಟ್ಕೊಂಡಿರುವಂತಹ ಮಿಲ್ಕ್ ಶೇಕ್ನ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಈ ರೀತಿನಲ್ಲಿ ಬರಲಿ, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕೋಲ್ಡ್ ಆಗಿದ್ರೆ ಚೆನ್ನಾಗಿರುತ್ತೆ ಇದು. ಅದಕ್ಕೆ ಇವಾಗ ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ನಿಮ್ಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇವಾಗ ಫೈನಲ್ ಆಗಿ ಕೋಕೋನಟ್ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಹಾಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದ.